ನಾವಿವಾಗ ಬಂದಿದ್ದೀವಿ ಹೋಟೆಲ್ ವೆಂಕಟೇಶ್ವರಗೆ. ನೋಡ್ತಾ ಇದ್ದೀರಾ, ಇದೇ ಹೋಟೆಲ್ ವೆಂಕಟೇಶ್ವರ. ಇದು ಎರ್ಕಾಡ್ನ ರೋಡು. ಸೊ ನೋಡ್ತಾ ಇದ್ದೀರಾ, ಟೆಂಪಲ್ ನಮ್ಮ ಮುಂದೆ ಇದೆ. ಸೊ ಇದು ಫೇಮಸ್ ಟೆಂಪಲ್ ಇಲ್ಲಿ. ಸೊ ನೋಡ್ತಾ ಇದ್ದೀರಾ, ನಾವಿಲ್ಲಿ ಶಾಪಿಗೆ ಬಂದಿದ್ದೀವಿ. ಇದು ಮರಗೆಣಸಲ್ಲಿ ಸೂಪ್ ಮಾಡ್ತಾರೆ. ಸೊ ಆ ಸೂಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೆ. ಆ ಥರ ಇದೆ ಸೂಪ್, ಮರವಟ್ಟು ಕಾಳು ಸೂಪ್. ಈ ಸಣ್ಣ ಸಣ್ಣ ಸ್ಟ್ರೀಮು ಮೇಲಿಂದ ಬರ್ತಾ ಇದೆ. ರೈಟಲ್ಲಿ ಕಂಪ್ಲೀಟ್ ಫಾಗ್ ಕವರ್ ಆಗಿದೆ. ನಾವು ಆಲ್ಮೋಸ್ಟ್ 20 ಹೇರ್ ಪಿನ್ ಬೆಂಡಲ್ಲಿ 14 ಕಂಪ್ಲೀಟ್ ಮಾಡಿದ್ದೀವಿ. ಹೇಗಿದೆ ನೋಡಿ ಲೊಕೇಶನ್, ವಾವ್. ಆಲ್ರೆಡಿ ಹೇಳ್ತಂಗೆ ಇದು TVS ಫ್ಯಾಕ್ಟ್ರಿ ಎಂಟ್ರೆನ್ಸು. ಸೊ ಅಲ್ಲೊಂದು ಗೇಟ್ ಇತ್ತು, ಇಲ್ಲೊಂದು ಗೇಟ್ ಕೂಡ ಇದೆ. ಇಟ್ಸ್ ಅ ವೆರಿ ಬಿಗ್ ಕ್ಯಾಂಪಸ್ ಗೈಸ್. TVS ಬೈಕ್ಸ್ ಆಗಲಿ ಎಲ್ಲ ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋದು. ಒಂದು ಹೊಸೂರಲ್ಲಿದೆ, ಇನ್ನೊಂದು ನಂಜನಗೂಡು. ಹೌದು ಜೋಶ್. ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ರಾಯಲ್ ರೈಡಾ. ಡೇ 2 ಮಾರ್ನಿಂಗಲ್ಲಿ ಎರ್ಕಾಡ್ನಲ್ಲಿ ನೋಡ್ತಾ ಇದ್ದೀರಾ ಫಾಗ್ ಯಾವ ಥರ ಇದೆ ಅಂತ. ಏನೂ ಕಾಣಿಸ್ತಿಲ್ಲ. ಬೆಳಗಿನ ಜಾವ 7 ಗಂಟೆ ನೋಡಿ, ಇಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ. ಸೊ ಟೀಯಲ್ಲಿ ಹುಡುಗರು ಟೀ ಎಲ್ಲ ಕುಡಿತಾ ಇದ್ದಾರೆ, ನೋಡ್ತಾ ಇದ್ದೀರಾ. ಸೊ ಹೌ ವಾಸ್ ದ ಯೆಸ್ಟರ್ಡೇ ರೈಡ್? Fantastic. Yesterday Fantastic. it is very cold. Now this cold has been handed over to Chaya. Chaya is taking care of the cold. ಓಕೆ. ಸೊ ಮಾರ್ನಿಂಗ್ ವಾಕ್ ಎಲ್ಲ ಹೋಗಿ ಬಂದಿದ್ದಾರೆ. ಸೊ ಈ ಫಾಗಲ್ಲಿ ನೋಡ್ತಾ ಇದ್ದೀರಾ. ಸೊ ಇವತ್ತಿನ ಕಾರ್ಯಕ್ರಮ ಬಂದು ಎಲ್ಲಿ ಎರ್ಕಾಡಿಂದ ಶುರು ಮಾಡಿ ಇಲ್ಲಿ ಒಂದು ನಿಯರ್ ಬೈ ಟೆಂಪಲ್ ಇದೆ. ನಿಮ್ಗೆ ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೀನಿ ನಾ ಹೇಗಿದೆ ಟೆಂಪಲ್ ಅಂತ. ಸೊ ಆಮೇಲೆ ಆ ಟೆಂಪಲ್ ಮುಗಿಸ್ಕೊಂಡು ಆಲ್ ದ ಗೋ ನೇಚರೆಲ್ಲ ನೋಡಿಕೊಂಡು ಈಸ್ಟರ್ನ್ ಘಾಟ್ಸ್ನ ಒಂದು ಸುಂದರ ಬೆಟ್ಟ ಗುಡ್ಡಗಳನ್ನ ನೋಡಿಕೊಂಡು ನಾವು ಹೋಗ್ತೀವಿ ಬ್ಯಾಂಗ್ಳೂರ್ಗೆ. ಇದೆಲ್ಲ ದಿನದ ವಿಡಿಯೋ ನಿಮಗೆ ನಾನು ನನ್ನ ಚಾನಲಲ್ಲಿ ಹಾಕ್ತೀನಿ ನೋಡಿ. ಎರ್ಕಾಡಿಗೆ ಬಂದು ಈ ಥರ ವೆದರು ನೀವು ಎಂಜಾಯ್ ಮಾಡಿದ್ದೀರಾ ಅಂದರೆ ನಮ್ಮ ಚಾನಲಲ್ಲಿ ಕಮೆಂಟ್ ಮಾಡಿ. ಇದು ನಾವು ಸ್ಟೇ ಮಾಡೋಂಥ ಜಾಗ, ಮೆಲೋಡಿ ಇನ್ ಅಂತ ಲಕ್ಸುರಿ ಫ್ಯಾಮಿಲಿ ಕಾಟೇಜಸ್ಸು. ಸೊ ಮಾಡ್ರೇಟ್ ಆಗಿದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಇಫ್ ಯು ಆರ್ ಲುಕಿಂಗ್ ಇನ್ ಎ ಬಡ್ಜೆಟ್, ಸೊ ಯು ಕ್ಯಾನ್ ಆಫ್ ದಿಸ್. ಸೊ ಇದು ಬಂದು ಫಸ್ಟ್ ಫ್ಲೋರ್ ಒಟ್ಟು 2 ರೂಮ್ ಇದೆ. ಸೊ ಒಂದು ಕಂಪ್ಲೀಟ್ ಸೂಟ್ ರೂಮು. ಸೊ ನೋಡ್ತಾ ಇದ್ದೀರಾ, ನಮ್ಮ ಹುಡುಗರೆಲ್ಲ ಇಲ್ಲೇ ಸ್ಟೇ ಮಾಡಿ. ಇಡ್ಲಿ ಒಟ್ಟು 3 ರೂಮ್ ಇದೆ. ಸೊ ಇದೊಂದು ರೂಮು. ಸೊ ಆ ಕಡೆ ಒಂದು ರೂಮ್ ಇದೆ. ಸೊ ಇದೊಂದು ರೂಮು. ದೆನ್ ದರ್ ಈಸ್ 1 more ರೂಮ್ ದೇರ್. ಸೊ ಇಲ್ಲಿ ಒಟ್ಟು 8 ಜನರಿಂದ 10 ಜನ ತನಕ ಸ್ಟೇ ಮಾಡ್ಬೋದು. ಸರ ನೋಡಿ, ಎಲ್ಲೋ ಡರ್ಟಿ ಫೀಲ್ ಥರ ರೆಡಿ ಆಗ್ತಾ ಇದ್ದಾರೆ. Hi, good morning. Hey, Sarana on the yellow dress about. Hello. Good morning. Hey, good morning, Royal Rider. So are you? I'm doing good. I'm feeling great to ride today. Yeah. Again, Fantastic. back to Bangalore. It's a great experience, great place, great time with the Royal Rider team. ಸೊ ಇಲ್ಲಿ ನಾವು ಕೆಳಗಡೆ ಫಸ್ಟ್ ಫ್ಲೋರಲ್ಲಿ ಒಂದು ಕಂಪ್ಲೀಟ್ ಸೂಟ್ ತೊಗೊಂಡಿದ್ವಿ, ಹ್ಯಾವಿಂಗ್ ಎ 3 ರೂಮ್ಸ್. ಸೊ ಮೇಲೆ ಒಂದು ಸೂಟ್ ಇದೆ. ಸೊ ದೇರ್ ಆಲ್ಸೋ ಯು ಕ್ಯಾನ್ 3 people ಕ್ಯಾನ್ ಸ್ಲೀಪ್. ಆಯಿತಾ? ಸೊ ಇವಾಗ ರೆಡಿ ಆಗ್ತಾ ಇದ್ದೀವಿ. ಬನ್ನಿ ನಮ್ಮ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಮ್ಮ ಜರ್ನಿನ ಮುಂದುವರ್ಸೋಣ.
ನಾವಿವಾಗ ಬಂದಿದ್ದೀವಿ ಹೋಟೆಲ್ ವೆಂಕಟೇಶ್ವರಗೆ. ನೋಡ್ತಾ ಇದ್ದೀರಾ, ಇದೇ ಹೋಟೆಲ್ ವೆಂಕಟೇಶ್ವರ. ಇದು ಎರ್ಕಾಡ್ನ ರೋಡು. ಸೊ ಈ ರೋಡಲ್ಲಿ ವೆಂಕಟೇಶ್ವರ ಹೋಟೆಲು. ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಎಲ್ಲರೂ ಕೈ ತೊಳ್ಕೊಂಡು ಬ್ರೇಕ್ಫಾಸ್ಟ್ಗೆ ರೆಡಿ ಆಗಿದ್ದಾರೆ. ನೋಡ್ತಾ ಇರ ಅಥೆಂಟಿಕ್ ಬನಾನಾ ಲೀಫ್ ಬ್ರೇಕ್ಫಾಸ್ಟ್. ಸೊ ಬಾಳೆಲೆ ತಿನ್ನಬೇಕು ಫಸ್ಟು. ಇಲ್ಲಿ ವಿಶೇಷನೇ ಅದು. ತಿಂಡಿ ಆದಮೇಲೆ ಎಲೆನೂ ತಿನ್ಕೊಂಬಿಡ್ಬೇಕು. ಸೊ ನೋಡ್ತಾ ಇದ್ದೀರಾ, ಟೆಂಪಲ್ ನಮ್ಮ ಮುಂದೆ ಇದೆ. ಸೊ ಇದು ಫೇಮಸ್ ಟೆಂಪಲ್ ಇಲ್ಲಿ. ವಿಷ್ಣು ಟೆಂಪಲ್. ಟೆಂಪಲ್ಗೆ ನಾವು ಇವಾಗ ಬಂದಿದ್ದೀವಿ. ನಮ್ಮ ಬೈಕೆಲ್ಲ ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ನೋಡ್ತಾ ಇದ್ದೀರಾ. ನಾವು ಬೈಕಲ್ಲಿ ಇವಾಗ ವ್ಯೂ ಪಾಯಿಂಟ್ ನೋಡೋಕೆ ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ ಮಿಸ್ಟ್ ಹೆಂಗೆ ಕವರ್ ಆಗಿದೆ ಅಂತ. ಜನ ಎಂಜಾಯ್ ಮಾಡ್ತಾ ಇದ್ದಾರೆ ಈ ಮಿಸ್ಟ್ನ. ವಾವ್. ಸೊ ಇಲ್ಲೊಂದು ಬೈಕರ್ ಗ್ಯಾಂಗ್ ಇದೆ, ನೋಡ್ತಾ ಇದ್ದೀರಾ. ನಾನು ಇವಾಗ ಫಾಗಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಹೇಗಿದೆ ನೋಡ್ತಾ ಇದ್ದೀರಾ. ಏನು ಕಾಣ್ತಿಲ್ಲ. ಇವಾಗ ಗೊತ್ತಾಗ್ತಿದೆ ಎಲ್ಲ. ಏನಿದೆ ಗುರು. ನೋಡ್ತಾ ಇದ್ದೀರಾ, ನಾವಿಲ್ಲಿ ಶಾಪಿಗೆ ಬಂದಿದ್ದೀವಿ. ಇದು ಮರಗೆಣಸಲ್ಲಿ ಸೂಪ್ ಮಾಡ್ತಾರೆ. ಸೊ ಆ ಸೂಪು ಆರೋಗ್ಯಕ್ಕೆ ತುಂಬ ಒಳ್ಳೇದಂತೆ. ಸೊ ನೋಡಿ ಸೂಪ್ ಯಾವ ಥರ ಇದೆ. ಸೂಪ್ ಮೊರವಟ್ಟು ಕಾಲ್ ಸೂಪ್ ಮೇಡಮ್ ನಮಗೆಲ್ಲ ಕೊಡ್ತಾ ಇದ್ದಾರೆ. ಸೊ ಹುಡುಗರೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಕುಡಿಯೋಕ್ಕೆ. யார் வச்சா அதுக்கு தான் சொன்னேன் பார்த்துங்க.
ಸೊ ನಮ್ಮ ಬೈಕೆಲ್ಲ ಇಲ್ಲಿ ಪಾರ್ಕ್ ಆಗಿದೆ. ಸೊ ಇದೇ ಸೂಪು, ಇದೊಂಥರ ಟೈಪ್ ಆಫ್ ಗೆಣಸು. ಸೊ ಇದು ನೋಡೋಕ್ಕೆ ಈ ಕುರಿದು ಕಾಲಿದೆಯಲ್ಲ ಆ ಥರ ಇದೆ, ಆದರೆ ಇದು ಗೆಣಸು, ಅದಕ್ಕೆ ಇದನ್ನ ಆ ಹೆಸರಲ್ಲಿ ಕರೀತಾರೆ. ಇಲ್ಲಿ ಯಾವ ಥರ ಇದೆ ಅಂತ. ಬೆಟ್ಟದ ಮೇಲೆ ಇದೀವಿ ನಾವು. ಬಿದ್ದರೆ 2 ಕಾರ್ ಬಾಟಮಲ್ಲಿ ಇರ್ತೀವಿ. ಸೊ ಸ್ವಲ್ಪ ಸ್ಪೈಸಸ್ ಪರ್ಚೇಸ್ ಮಾಡೋಣ ಅಂತ ಗಾಡಿ ನಿಲ್ಸಿದ್ವಿ ಇಲ್ಲಿ. ಆಲ್ಮೋಸ್ಟ್ 11 o'clock ಆಗಿದೆ. ನಾವಿನ್ನೂ ಎರ್ಕಾಡಲ್ಲೇ ಇದ್ದೀವಿ. ಸ್ವಲ್ಪ ವ್ಯೂ ಪಾಯಿಂಟ್ ಎಲ್ಲ ನೋಡಿಕೊಂಡು ಟೆಂಪಲ್ ವಿಸಿಟ್ ಎಲ್ಲ ಮಾಡಿಕೊಂಡು ಇವಾಗ ಸ್ಪೈಸಸ್ ಪರ್ಚೇಸ್ ಮಾಡೋಣ ಅಂತ ಬಂದಿದ್ದೀವಿ. ನೋಡ್ತಾ ಇದ್ದೀರಾ, ಜೀರಾ, ಕಾರ್ಡಮಮ್ಮು, ಕಾಫಿ ಪೌಡರು, ಸೊ ಮೆಣಸು ಎಲ್ಲ ಇದೆ. ಸೊ ನಾವು ನೋಡ್ತಾ ಇದ್ದೀರಲ್ಲ, ಇದು ಎರ್ಕಾಡಿಂದ ಸೇಲಂಗೆ ಹೋಗೋ ರೋಡು. ನಾವಿವಾಗ ಟುವರ್ಡ್ಸ್ ಈ ಕಡೆ ಹೋಗ್ತಾ ಇದ್ದೀವಿ. ಸೊ ಈ ಕಡೆ ಹೋದರೆ ಎರ್ಕಾಡ್ ಮೇಲೆ ಹೋಗೋಕ್ಕೆ ಗಾಡಿ ಎಲ್ಲ ಪಾರ್ಕ್ ಮಾಡಿದ್ದೀವಿ ನೋಡಿ. ನಮ್ಮ ಟೀಮ್ ಮೆಂಬರ್ಸ್ಗೆಲ್ಲ ವೆಯ್ಟ್ ಮಾಡ್ತಾಯಿದ್ವಿ, ಅವ್ರು ಇನ್ನೂ ಬಂದಿಲ್ಲ. ಸೊ ನಾವು ಇವಾಗ ಸೇಲಂಗೆ ಪ್ರೊಸೀಡ್ ಮಾಡ್ತಾಯಿದ್ದೀವಿ. ಹೋಗಿ ಒಂದು ಸ್ವಲ್ಪ ವೆಯ್ಟ್ ಮಾಡಿ. ಈ ಸಣ್ಣ ಸಣ್ಣ ಸ್ಟ್ರೀಮು ಮೇಲಿಂದ ಬರ್ತಾ ಇದೆ. ರೈಟಲ್ಲಿ ಕಂಪ್ಲೀಟ್ ಫಾಗ್ ಕವರ್ ಆಗಿದೆ. ನಾವು ಆಲ್ಮೋಸ್ಟ್ 20 ಹೇರ್ ಪಿನ್ ಬೆಂಡಲ್ಲಿ 14 ಕಂಪ್ಲೀಟ್ ಮಾಡಿದ್ದೀವಿ. ಸೊ ನೋಡ್ತಾ ಇದ್ದೀರಾ ಅಲ್ಲಿ ಹೇಗಿದೆ ಮೇಲ್ ನೋಡಿ. ಇಲ್ಲಿ ನಮ್ಮ ಸ್ನೇಹಿತರೆಲ್ಲ ಕೂತಿದ್ದಾರೆ. ಸೊ ನೋಡಿ ಹೇಗಿದೆ. ಎಷ್ಟೇ ಬಿಸಿಲಿದ್ರೂ ಈ ಮರಗಳ ಮಧ್ಯೆ ಗಾಡಿ ಓಡಿಸ್ತಿದ್ರೆ ಎಷ್ಟು ತಂಪಾಗ್ತಿದೆ ಅಂದರೆ ಅಷ್ಟು ತಂಪಾಗ್ತಿದೆ. ಹೇಗಿದೆ ನೋಡಿ ಲೊಕೇಶನ್. ವಾವ್, ಟ್ವೆಂಟಿ ಔಟ್ ಆಫ್ 19 ಇದ್ದೀವಿ ಇವಾಗ. 20 ಔಟ್ ಆಫ್ 9 ಇದ್ದೀವಿ ಇವಾಗ. ಹೇರ್ ಪಿನ್ ಬೆಂಡು ಇಳಿಸ್ತಾ ಇದ್ದೀವಿ. ಅಲ್ಲಿ ರೋಡೆಲ್ಲ ಕಾಣಿಸ್ತಾ ಇದೆ. ಸಿ ಹೇಗಿದೆ ನೋಡಿ ಬೆಟ್ಟಗಳಲ್ಲಿ. ಆಲ್ಮೋಸ್ಟ್ ಬೆಟ್ಟದ ಪಾದದಲ್ಲಿದ್ದೀವಿ ನಾವು. ಏನಾದರೂ ಒಂದು 3-4 ಕಿಲೋಮೀಟ್ರ್ ಇದೆ ಬೆಟ್ಟದ ಕೆಳಗಡೆ ಹೋಗೋಕ್ಕೆ. ಹೇರ್ ಪಿನ್ ಬೆಂಡೆಲ್ಲ ಮುಗೀತು. ಸೊ ನಾವು ಸೇಲಂ ಸಿಟಿ ಎಂಡಲ್ಲಿದ್ದೀವಿ ಇವಾಗ. ಸೊ ಯು ಆರ್ ಅಪ್ರೋಚಿಂಗ್ ಟು ಬ್ಯಾಂಗ್ಳೂರ್. ನೋಡ್ತಾ ಇದ್ದೀರಾ, ಸೊ ರೈಟ್ ಸೈಡ್ ಇಟ್ಸ್ ಅ ಹೈವೇ. ನಾವು ಕೃಷ್ಣಗಿರಿ ಮೇಲೆ ನಾವು ಅಪ್ರೋಚ್ ಮಾಡ್ತಾ ಇದ್ದೀವಿ. ನೋಡ್ತಾ ಇದ್ದೀರಾ ಬೋರ್ಡಲ್ಲಿ. ನಮ್ಮ ಲಂಚನ್ನು ಮುಗಿಸೋಣ, ಆಮೇಲೆ ಮುಂದೆ. ಸೊ ಇಲ್ಲಿಂದ ಆಲ್ಮೋಸ್ಟ್ 200 ಕಿಲೋಮೀಟರ್ಸ್ ಟು ಬ್ಯಾಂಗ್ಳೂರ್. ಓಕೆ, ಸೊ 200 ಕಿಲೋಮೀಟರ್ಸ್ ಅಂದರೆ ನಮ್ಮ ಲಂಚು ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಆಲ್ಮೋಸ್ಟ್ ವಿಲ್ ರೀಚ್ ಅರೌಂಡ್ 7 o'clock ಟು ಹೋಮ್. ಸೊ ಬೆಂಗಳೂರಿಗೆ ಆಲ್ಮೋಸ್ಟ್ ಒಂದು 150 ಕಿಲೋಮೀಟರ್ಸ್ ಬಿಹೈಂಡ್ ಇದ್ದೀವಿ. ಸಾಯಿ ಸಂಗೀತ ಅಂತ ಒಂದು ಪ್ಲೇಸ್ಗೆ ಊಟಕ್ಕೆ ಬಂದಿದ್ದೀವಿ. ನೋಡಿ, ಬ್ಯಾಟಿಂಗ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಇಲ್ಲಿ ನೋಡಿ ಪಾಪಡ್, ಸೌತ್ ಇಂಡಿಯನ್ ಥಾಲಿ. ಓಹೋ, ಎಲ್ಲಮ್ಮ ಇವ್ರ ತಟ ಇಷ್ಟು ಬೇಕು ತಿನ್ಕೊಂಬಿಟ್ರಮ್ಮ. ಇದು ಅದು ನಾನು ಹೇಳ್ತೀನಿ, ಇಲ್ಲಿ ಕೊಡಿ, ಒಂದೊಂದು ಎಕ್ಸ್ಪ್ಲೈನ್ ಮಾಡ್ತೇನೆ. ಪಲ್ಯ, ಓಕೆ, ಪಲ್ಯ, ಕೂಟು, ತೊವೆ, ಸಾಂಬಾರ್, ರಸಮ್, ಇದು ಅದು ಅದು ಇದು
ಅದಾದಮೇಲೆ ಒಂದು. ಸೊ ನಾವು ಸಾಯಿ ಸಂಗೀತ ಅಂತ ಒಂದು ಹೋಟ್ಲಿಗೆ ಬಂದಿದ್ವಿ, ನೋಡ್ತಾ ಇದ್ದೀರಾ. ಇಲ್ಲಿ ಬಂದು ಊಟ ಮಾಡಿ ಇವಾಗ ನಾವು ಬ್ಯಾಂಗ್ಳೂರಿಗೆ ಪ್ರೊಸೀಡ್ ಆಗ್ತಾ ಇದ್ದೀವಿ. ಸೊ ಇವಾಗ ನಾವು ಕೃಷ್ಣಗಿರಿ ಮೇಲೆ ಹೋಗ್ತಾ ಇಲ್ಲ, ವಿ ಆರ್ ಗೋಯಿಂಗ್ ಇನ್ ಪಾಲಕ್ಕಾಡ್ ರೂಟು. ಸೊ ರೋಡ್ ಬಂದು ಆಲ್ಮೋಸ್ಟ್ ಟ್ರಾಫಿಕ್ ಕಮ್ಮಿ ಇರುತ್ತೆ. ಸೊ ಆದ್ದರಿಂದ ಆ ರೋಡಲ್ಲಿ ನಾವು ಪ್ರೊಸೀಡ್ ಮಾಡ್ತಾ ಇದ್ದೀವಿ. ಸೊ ನಾವು ಧರ್ಮಪುರಿಯಿಂದ ಬೆಂಗಳೂರಿಗೆ ಬರುವಾಗ ಈ ಪಾಲಕ್ಕಾಡ್ ರೋಡ್ ತೊಗೊಂಡ್ಮೇಲೆ ಯಾದಮ್ಮದು ಯಾವ ಊರು? ರಾಯಕೋಟೆ ಅಂತ ಒಂದು ಊರು ಬರುತ್ತೆ. ಸೊ ಅಲ್ಲಿ ನಿಮಗೆ ಇನ್ನೂ ರೋಡ್ ಕನ್ಸ್ಟ್ರಕ್ಷನ್ ಆಗಿಲ್ಲ. ಈ ಥರ ಡಬಲ್ ರೋಡ್ ನೋಡ್ತಾ ಇದ್ದೀರಲ್ಲ, ಈ ಡಬಲ್ ರೋಡ್ ಇನ್ನೂ ಆ ಥರ ಕನ್ಸ್ಟ್ರಕ್ಷನ್ ಆಗಿಲ್ಲ. ಆಲ್ಮೋಸ್ಟ್ ಒಂದು 2.5 ಕಿಲೋಮೀಟರ್ ಸ್ಟ್ರೆಚ್ಚು ನೀವು ಊರಲ್ಲಿ ಬರಬೇಕಾಗುತ್ತೆ. ಸೊ ಇದೊಂದು ಇನ್ಫಾರ್ಮೇಷನ್ ನಿಮಗೆ. ಇನ್ನೂ ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ನಾವು ಇವಾಗ ಏನಪ್ಪ ಅಂದರೆ ಸರವಣ ಭವನ್ ಅಂತ ಒಂದು ಹೋಟ್ಲಲ್ಲಿ ಬಂದು ನಾವು ಟೀ ನಿಲ್ಸಿದ್ವಿ. ಬೈಕೆಲ್ಲ ನೋಡಿ ನಿಂತಿದೆ. ಸೊ ಸನ್ಸೆಟ್ ಆಗ್ತಾ ಇದೆ. ಸೊ ನೋಡಿ ಹೋಗ್ತಾ ಇದ್ದೀವಿ TVS ಫ್ಯಾಕ್ಟ್ರಿ ಕಡೆಯಿಂದ, ಓಕೆನಾ. ಸೊ ಇವಾಗ ಬ್ಯೂಟಿಫುಲ್ ಸನ್ಸೆಟ್ ಆಯಿತು. ಸೊ ವಂಡರ್ಫುಲ್ ರೋಡಲ್ಲಿ ನಾವು ಬ್ಯಾಂಗ್ಳೂರಿಗೆ ರೀಚ್ ಆಗ್ತಾ ಇದ್ದೀವಿ ಇನ್ನು ಸ್ವಲ್ಪ ಹೊತ್ತಲ್ಲಿ. ಸೊ ಡೇ ಮಾತ್ರ ಅಮೇಝಿಂಗ್ ಆಗಿತ್ತು. ಸೊ ದ ಸೂಪರ್. ಈ ಜಂಕ್ಷನ್ ಎಲ್ಲ ಇದೆಯಲ್ಲ, ಇದು TVS ಫ್ಯಾಕ್ಟ್ರಿ ಜಂಕ್ಷನ್ನು. ಸೊ ನಾರ್ಮಲಾಗಿ TVS ಫ್ಯಾಕ್ಟ್ರಿ ಬರೋಲ್ಲ ಈ ರೋಡ್ ತೊಗೋತಾರೆ. ಸೊ ಅತ್ತಿಬೆಲೆ ಜಂಕ್ಷನ್ಗೆ ಇಲ್ಲಿಂದ ಅರೌಂಡ್ 3-4 ಕಿಲೋಮೀಟ್ರ್ ಇದೆ. ಸೊ ನಾನು ಆಲ್ರೆಡಿ ಹೇಳ್ತಂಗೆ ಇದು TVS ಫ್ಯಾಕ್ಟ್ರಿ ಎಂಟ್ರೆನ್ಸು. ಸೊ ಅಲ್ಲೊಂದು ಗೇಟ್ ಇತ್ತು, ಇಲ್ಲೊಂದು ಗೇಟ್ ಕೂಡ ಇದೆ. ಇಟ್ಸ್ ಅ ವೆರಿ ಬಿಗ್ ಕ್ಯಾಂಪಸ್ ಗೈಸ್. TVS ಬೈಕ್ಸ್ ಆಗಲಿ ಎಲ್ಲ ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋದು. ಒಂದು ಹೊಸೂರಲ್ಲಿದೆ, ಇನ್ನೊಂದು ನಂಜನಗೂಡು ಮೈಸೂರು ಹತ್ರ ಒಂದಿದೆ. ಸೊ ಇಟ್ಸ್ ಎ ಕಂಪ್ಲೀಟ್ ವೆರಿ ಬಿಗ್ ಪ್ಲಾಂಟ್. ನೋಡ್ತಾ ಇದ್ದೀರಾ, ಈ ಕಂಪ್ಲೀಟ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಅವ್ರದ್ದೇ. ಅದು TVS ಆಟೋ. ಓಕೆ, TVS 2 ವೀಲರ್. ಓಕೆ, ಸೊ ಬಿಗ್ ಪ್ಲಾಂಟ್ ಅಲ್ವಾ, ಕಂಪ್ಲೀಟ್ಲಿ ಬಿಗ್ ಪ್ಲಾಂಟ್. ಲೆಫ್ಟ್ ಸೈಡ್ ಅಲ್ಲ? ಹಾಂ, ಓಕೆ. ಸುಂದರಂ ಪಾಸಸ್. ಓಕೆ ಓಕೆ. ನಾನು ಇದ್ರ ಒಳಗಡೆ ಹೋಗಿದ್ದೀನಿ, ಜಾಸ್ತಿ ಟೈಮ್ ಹೋಗಿದ್ದೀನಿ, ಅದ್ರ ಒಳಗಡೆ ಜಾಸ್ತಿ ಟೈಮ್ ಹೋಗಿದ್ದೀನಿ. ಸೊ ನಾಟ್ ಓನ್ಲಿ TVS, ಇಲ್ಲಿ BMW ಅಸೆಂಬಲ್ ಕೂಡ ಮಾಡ್ತಾರೆ ಬೈಕ್ಸ್ನ. ಸೊ ನೈಸ್. ನಾನಿವಾಗ ನೈಸ್ ರೋಡ್ ಜಂಕ್ಷನ್ ತೊಗೋತಾ ಇದ್ದೀನಿ. ಸೊ ಲೆಫ್ಟ್ ನೈಸ್ ರೋಡ್ ಜಂಕ್ಷನ್ನು. ಎಂಟ್ರಿ ಆದೆ. ನಾನು ಎಕ್ಸಿಟ್ ಬಂದು ಸೋಂಪುರ ತೊಗೋತೀನಿ, ಯಾಕಂದರೆ ಕನಕಪುರ ಮೇಲೆ ಹೋದರೆ ಟ್ರಾಫಿಕ್ಕು ತುಂಬ ಆಗಿರುತ್ತೆ. ಸೊ ಸೋಂಪುರ ವಿಲ್ ಬಿ ದ ಗುಡ್ ಐಡಿಯಾ ಐ ಬಿಲೀವ್. ಇವಾಗ ಐ ಆಮ್ ಆಲ್ಮೋಸ್ಟ್ ನಿಯರ್ ಟು ಮೈ ಹೋಮ್, ಓಕೆನಾ. ಸೊ ಬೆಳಗ್ಗೆಯಿಂದ ಆಲ್ಮೋಸ್ಟ್ 250 ಕಿಲೋಮೀಟರ್ಸ್ ಐ ಹ್ಯಾವ್ ಡ್ರಿವನ್. ನಿನ್ನೆ ಒಂದು 250 ಕಿಲೋಮೀಟ್ರು, ಇವತ್ತೊಂದು 250 ಕಿಲೋಮೀಟ್ರು, ಟೋಟಲ್ 500 ಕಿಲೋಮೀಟ್ರು. ಯರ್ಕಾಡ್ಗೆ ಹೋಗಿ ಬಂದಿದ್ದು. ಸೊ ಇವತ್ತು ಡೇ 2, ನಿನ್ನೆ ಡೇ 1. ವಂಡರ್ಫುಲ್ ಆಗಿತ್ತು ರೈಡು. ಸೊ ಇಟ್ ವಾಸ್ ಅಮೇಝಿಂಗ್. ನಾನು ಬಂದು ರೀಚ್ ಆದೆ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್ ಗೈಸ್. ಸೊ ಅತಿ ಶೀಘ್ರದಲ್ಲಿ ನಾನು ವಿಡಿಯೋ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.